ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, NDF ಮತ್ತು SNDF ನಲ್ಲಿ ರಿಕ್ರೂಟ್ಮೆಂಟ್ ಜಾಬ್ ವೇಕೆನ್ಸಿ ನಡೀತಾ ಇದೆ. ಇದು ಟೋಟಲ್ ಜಾಬ್ ವೇಕೆನ್ಸಿ ಬಂದು 8710 ಗಾರ್ಡ್ ವೇಕೆನ್ಸಿ ಆಗಿರುತ್ತೆ. ಈ 8710 ಹುದ್ದೆಗಳಿಗೆ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ಬಂದು SNDF ಸಪೋರ್ಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ. ಹಾಗೆ ನೋಡ್ತಾ ಹೋದರೆ NDF ಅಂಡ್ SNDF ರಿಕ್ರೂಟ್ಮೆಂಟ್ ರ್ಯಾಲಿ 2026-27 ಆಗಿರುತ್ತೆ. ಇದರಲ್ಲಿ ಬಂದು 8710 ಗಾರ್ಡ್ ವೇಕೆನ್ಸಿ ಆಗಿರುತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಪೋಸ್ಟ್ ಬಗ್ಗೆ ನೋಡೋಣ ಏನೇನು ಅಂದ್ಬಿಟ್ಟು. ಟೋಟಲ್ ವೇಕೆನ್ಸಿ ಬಂದು 8710 ಪೋಸ್ಟ್ಗಳಾಗಿರುತ್ತೆ. ಪೋಸ್ಟ್ ನೇಮ್ ಬಂದು ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಗಾರ್ಡ್ ಡಿಪಾರ್ಟ್ಮೆಂಟ್, ಪೆಟ್ರೋಲಿಂಗ್ ವಿಂಗ್, QRT ಡಿಪಾರ್ಟ್ಮೆಂಟ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ನೀವು ಜಾಬ್ ಅಪ್ಲೈ ಮಾಡ್ಬೋದು ಇದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕೇಳಿದ್ದಾನೆ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ 10th ಪಾಸ್ ಆ್ಯಂಡ್ ಎಬೋ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ನೀವು 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಇದ್ರಿಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಮತ್ತು ಎಲಿಜಿಬಿಲಿಟಿ ನೋಡೋದಾದರೆ ನೀವು 10th ಪಾಸ್ ಆಗಿರಬೇಕು, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟಿಸ್ ನೋಡೋಣ. ಇಂಪಾರ್ಟೆಂಟ್ ನೋಟಿಸ್ ಬಂದು ಇಲ್ಲಿ ಬಂದು ನೀವು SSLC ಪಾಸ್ ಆಗಿಲ್ಲ ಅಂದರೆ ಈ ಜಾಬ್ಗೆ ನೀವು ಎಲಿಜಿಬಲ್ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದೆ ಫ್ರೆಂಡ್ಸ್. ಇದು 3ನೇದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಏನೇನು ಕೇಳಿದ್ದೇನೆ ಅಂದ್ಬಿಟ್ಟು ನೋಡೋಣ. ಹೈಟ್ ಬಂದು 165 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರದು. ವೆಯ್ಟ್ ಬಂದು 55 kgಗಿಂತ ಕಡಿಮೆ ಇರಬಾರದು. ಚೆಸ್ಟ್ ಎಕ್ಸ್ಪೆಂಡ್ ಮಾಡಿದಾಗ 77 ಸೆಂಟಿಮೀಟರ್ ಮೋರ್ ಇರಬೇಕಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಚೆಸ್ಟ್ ಎಕ್ಸ್ಪೆನ್ಸ್ ಮಾಡಿದಾಗ ಮಿನಿಮಮ್ 5 ಸೆಂಟಿಮೀಟರ್ ಹೆಚ್ಚು ಬರಬೇಕಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ ರನ್ನಿಂಗ್ ಟೆಸ್ಟ್ ಕೊಟ್ಟಿದ್ದಾನೆ. ರನ್ನಿಂಗ್ ಟೆಸ್ಟ್ ನೋಡೋದಾದರೆ 800 ಮೀಟರ್ ಬಂದು 3 ನಿಮಿಷ 30 ಸೆಕೆಂಡ್ಗಳಲ್ಲಿ ಪಾಸ್ ಆಗಬೇಕು, ಓಕೆನಾ. ಈ ಫಿಸಿಕಲ್ ಸ್ಟ್ಯಾಂಡರ್ಡ್ಗೆಲ್ಲ ಇದಕ್ಕೆ ನೀವು ಅನ್ವಯ ಆಗಂಗಿದ್ರೆ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್. ಯಾರು 1600 ಮೀಟರ್ ನಾನು ಓಡೋಕ್ಕಾಗಲ್ಲ ಅಂದ್ಬಿಟ್ಟಿದ್ದೀರಾ ಅವರು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, 800 ಮೀಟರ್ ಬಂದು 3 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡ್ಬೋದು. ನೆಕ್ಸ್ಟ್ ನೋಡೋಣ. ಏಜ್ ಲಿಮಿಟ್ ಕೇಳಿದ್ದಾನೆ ಇಲ್ಲಿ. ಏಜ್ ಲಿಮಿಟ್ ಬಂದು ಪೋಸ್ಟ್ ನೇಮ್ ಬಂದು ಜನರಲ್ ಡ್ಯೂಟಿ ಗಾರ್ಡ್ ಆಗಿರುತ್ತೆ. ಇದು ಏಜ್ ಲಿಮಿಟ್ ಬಂದು 18ರಿಂದ 31 ವರ್ಷ ಇರೋರು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಟೋಟಲ್ ಸ್ಯಾಲ್ರಿ ಬಂದು 30 ದಿನಗಳು ನೋಡೋದಾದರೆ ಇದು 12 ಅವರ್ ಡ್ಯೂಟಿ ಆಗಿರುತ್ತೆ. 25,840 ಆಗಿರುತ್ತೆ. ಮತ್ತು ಟೋಟಲ್ 30 ದಿನಗಳ ಸ್ಯಾಲರಿ 8 ಅವರ್ ಡ್ಯೂಟಿ ಆದರೆ 22,100 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ಕ್ಯಾಟಗರಿ ವೈಸ್ ಏನು ಏಜ್ ರಿಲೆಕ್ಷನ್ ಇರುತ್ತೆ. ಇದರಲ್ಲಿ ಬಂದು NCC ಕೋಡೆಟ್, ಎಕ್ಸ್ ಸರ್ವಿಸ್ ಮ್ಯಾನು, ಪ್ಯಾರಾಮಿಲಿಟರಿ ಫೋರ್ಸು, ಎಕ್ಸ್ ಪೊಲೀಸ್ ಸೆಕ್ಯೂರಿಟಿ ಏಜೆನ್ಸಿ ಎಂಪ್ಲಾಯಿ ಇವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಓಕೆನಾ. ನೆಕ್ಸ್ಟ್ ನೋಡೋಣ. ಅದೇ ರೀತಿ ಮತ್ತು ಎಕ್ಸಾಮ್ ಫೀಸ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಎಕ್ಸಾಮ್ ಫೀಸ್ ಬಂದು 799 ರೂಪಾಯಿ ಇರುತ್ತೆ ಎಕ್ಸಾಮ್ ಫೀಸು. ಇದು ಆನ್ಲೈನಲ್ಲೇ ಕಟ್ಟಬೇಕು, ಓಕೆನಾ. ಮತ್ತು ಈ ವೆಬ್ಸೈಟ್ ಅಫಿಷಿಯಲ್ ಆಗಿರೋ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದ್ರನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೈ ಮಾಡೋಕ್ಕೆ ಡೈರೆಕ್ಟ್ ಲಿಂಕ್ ಆಗಿರುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ನೋಡೋಣ ಏನೇನು ಕೊಟ್ಟಿದ್ದಾನೆ. ಮತ್ತು ಎಕ್ಸಾಮ್ ಹೇಳಿದೆ ಅಲ್ಲ, ಎಕ್ಸಾಮ್ ಪ್ಯಾಟ್ರನ್ ಬಂದು ಯಾವ ರೀತಿ ಇರುತ್ತೆ ಅಂದರೆ ಸಬ್ಜೆಕ್ಟು, ನಂಬರ್ ಆಫ್ ಕ್ವಶನ್ಸು, ಟೋಟಲ್ ಮಾರ್ಕ್ಸ್, ಟೈಮ್ ಕೊಟ್ಟಿದ್ದಾನೆ. ಇಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ರೀಸನಿಂಗ್ ಬಂದು 25 ಕ್ವಶನ್ನು 25 ಮಾರ್ಕ್ಸ್ ಆಗಿರುತ್ತೆ. ಮತ್ತು ಹಿಂದಿ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಗ್ರಾಮರ್ ಬಂದು 25ಕ್ಕೆ ಕ್ವಶನ್ಗೆ 25 ಮಾರ್ಕ್ಸ್ ಆಗಿರುತ್ತೆ. ಪ್ರೈವೇಟ್ ಸೆಕ್ಯೂರಿಟಿ ಆ್ಯಂಡ್ ಗಾರ್ಡ್ ನೋಡೋದಾದರೆ ಇದಕ್ಕೆ 25 ಕ್ವಶನ್ಗೆ 25 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಂಡಿಯನ್ ಪೊಲಿಟಿ ನೋಡೋದಾದರೆ 25 ಕ್ವಶನ್ಗೆ 25 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸು 100 ಕ್ವಶನ್ ಆಗಿರುತ್ತೆ ಫ್ರೆಂಡ್ಸ್. ಟೋಟಲ್ ಟೈಮಿಂಗ್ಸ್ ಬಂದು 60 ನಿಮಿಷಗಳು ಕೊಟ್ಟಿರುತ್ತಾರೆ ಇದಕ್ಕೆ, ಓಕೆನಾ. ಇದು ಎಕ್ಸಾಮ್ ಬಂದು MCQ ಬೇಸ್ಡ್ ಆಗಿರುತ್ತೆ. ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಅಂತಿರುತ್ತಲ್ಲ ಆ ರೀತಿ ಇರುತ್ತೆ ಫ್ರೆಂಡ್ಸ್ ಇದು.
ಇದು ಬಂದು ಆಫ್ಲೈನ್ ಆಗಿರುತ್ತೆ, ಆನ್ಲೈನಲ್ಲ, ಇದು ಆಫ್ಲೈನ್ ಆಗಿರುತ್ತೆ ಎಕ್ಸಾಮ್. ಇದು ಅಡ್ಮಿಟ್ ಕಾರ್ಡು ನೀವು ಅಪ್ಲೈ ಮಾಡಿದ ಮೇಲೆ ನಿಮಗೆ ಇಮೇಲ್ ಮುಖಾಂತರ ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾನೆ. ಮತ್ತು ನೆಗೆಟಿವ್ ಮೇಕಿಂಗ್ ಇನ್ ದ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೀವು 10th ಓದಿರ್ತೀರಲ್ಲ, ಅದ್ರ ಬೇಸ್ಡ್ ಮೇಲೇ ನಿಮಗೆ ಕ್ವಶನ್ಗಳು ಕೇಳ್ತಾರೆ ಅಂತ ಕೊಟ್ಟಿದ್ದಾನೆ. ಓಕೆನಾ, ಈಸಿ ಆಗಿರುತ್ತೆ ಅಂತ ಹೇಳಿದ್ದಾನೆ ಅವನು. ನೆಕ್ಸ್ಟ್ ನೋಡೋಣ, ಇಲ್ಲಿ ಸಬ್ಜೆಕ್ಟ್ಗಳು ಕೊಟ್ಟಿದ್ದಾನೆ. ಸಿಲೆಬಸ್ ಇನ್ಸ್ಟ್ರಕ್ಷನ್ ಬಂದು ಇವೆಲ್ಲ ಓದ್ಕೊಳ್ಳಿ. ನಾನು ಈ PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟ್ ಲಿಂಕು. ಈ ಸಬ್ಜೆಕ್ಟ್ಗಳನ್ನು ಒಂದ್ಸರಿ ಓದ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಆಗಬೇಕಂದ್ರೆ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾನೆ. ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂದ್ಬಿಟ್ಟು ಅದನ್ನು ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಟ್ರೈನಿಂಗ್ ಎಲ್ಲ ಇರುತ್ತೆ ಇದಕ್ಕೆ. ಓಕೆನಾ, ಟ್ರೈನಿಂಗು ಮಾಡ್ಬೋದು. ಇಷ್ಟ ಆಗಿದೆ ಫ್ರೆಂಡ್ಸ್. SNDF ಮತ್ತು NDF ರಿಕ್ರೂಟ್ಮೆಂಟ್ ರ್ಯಾಲಿ 2026-27 8,710 ಗಾರ್ಡ್ ವೇಕೆನ್ಸಿ ನೇಮಕಾತಿ ಮಾಡ್ಕೊತಿದ್ದಾರೆ. ಇದಕ್ಕೆ SSLC ಪಾಸ್ ಆಗಿರುತ್ತೆ. ಆದಷ್ಟು ಬೇಗ ಯಾರ್ಯಾರು ಇನ್ನೂ ಇದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ, ಬೇಗ ಅಪ್ಲಿಕೇಶನ್ ಹಾಕಿ. ಮತ್ತು ಅಪ್ಲಿಕೇಶನ್ ಯಾವ ರೀತಿ ಆಗ್ಬೇಕಂದ್ಬಿಟ್ಟು ನಾನು ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂದ್ಬಿಟ್ಟು ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.